ವೆಲ್ಕಮ್ ಬ್ಯಾಕ್ ಟು ಶ್ರೀ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸೆಮಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಹಾಗೆ ನಾನು ಇವತ್ತು ತೊಗೊಂಡಿರೋದು ನೀಡಲ್ ನಂಬರ್ 10 0.75 mm. ಇವತ್ತು 7 ಎಳೆ ದಾರನ ನಾನು ತೊಗೊಂಡಿರೋದು. ನಾನಿವಾಗ ಚೈನ್ ಹಾಕ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ. 2 ಚೈನ್ ಹಾಕೋದಕ್ಕಿಂತ ಮುಂಚೆ ಡಬಲ್ ಕ್ರೋಶೆ ಮಾಡೋದು ಕಂಪಲ್ಸರಿ. ಮತ್ತು ಇವಾಗ ಅದೇ ಡಬಲ್ ಕ್ರೋಶೆ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ದಾರ ತೆಗೆದು ಫಸ್ಟ್ 2ರಲ್ಲಿ 1, ಆಮೇಲೆ 2ರಲ್ಲಿ 1. ಸೊ 2 ಚೈನು ಸೇರಿ 4 ಡಬಲ್ ಕ್ರೋಶೆ ಅಂತ ಹೇಳ್ಬೋದು. ಇವಾಗ ನಾನು 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೋತೀನಿ. ಇವಾಗ 3 ಚೈನ್ನ ಈ ಥರ ಸ್ಟ್ರೈಟಾಗಿ ನೋಡ್ಕೊಳ್ಳೋದ್ರ ಬದಲು ಒಂದು ಪಾಯಿಂಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು, ಒಂದು ಇಲ್ಲ ಅಂದರೆ ಸಾಕು, ಒಂದು ಪಾಯಿಂಟ್ ಆಗೋಷ್ಟು ಮಾತ್ರ ಸ್ವಲ್ಪ ಮುಂದಕ್ಕೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಎಕ್ಸಾಕ್ಟ್ ಪಾಯಿಂಟ್ಗಿನ್ನ 1 ಪಾಯಿಂಟು ಮುಂದಕ್ಕೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಮತ್ತು ಇವಾಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ. 2 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗಳ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ ಪಕ್ಕದಲ್ಲೇ ಬರಬೇಕು. ಇದನ್ನು ಕರೆಕ್ಟಾಗಿ ನೆನಪಲ್ಲಿಟ್ಕೊಳ್ಳಿ. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಅದ್ರ ಪಕ್ಕದಲ್ಲೇ. ಸೊ ಡಬಲ್ ಕ್ರೋಶೆ ಮಾಡೋದೆಲ್ಲ ಹೇಗೆ ಅಂತ ಗೊತ್ತಿದೆ ಅಲ್ವ ಎಲ್ರಿಗೂ. ಇವಾಗ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಒಂದು ಸತಿ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಇವಾಗ ಸ್ಟ್ರೈಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಂಥೇಳಿ, ಅಲ್ಲಿಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ಕೊಟ್ಟಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಮತ್ತು ಇವಾಗ ಡಬಲ್ ಕ್ರೋಶೆ ಪಕ್ಕದಲ್ಲೇ ಬರಬೇಕು. ಈ 4 ಡಬಲ್ ಕ್ರೋಶೆಗಳೇನು ಪಕ್ಕ ಬರುತ್ತೆ ಅಲ್ವಾ, ಅದಕ್ಕಿಂತ ಹಿಂದೆ ನಾವೇನು 3 ಚೈನ್ ಹಾಕ್ತೀವಲ್ವ ಅದನ್ನು ಎಕ್ಸಾಕ್ಟ್ ಪಾಯಿಂಟ್ಗೆ ಮೆಷರ್ ಮಾಡಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ನೋಡಿ, 4 ಡಬಲ್ ಕ್ರೋಶೆ ಆಯಿತು. ಮತ್ತು ಇವಾಗ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಇದನ್ನು ಸ್ಟ್ರೈಟಾಗಿ ಬೇಡ, 1 ಪಾಯಿಂಟು ಮುಂದಕ್ಕೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸ್ವಲ್ಪ ಸ್ಲ್ಯಾಂಟಾಗಿ ಬಂದರೆ ಸಾಕು ನಮಗದು. ಈ ಒಂದು ಏನು ಮಾಡ್ತಾಯಿದ್ದೀನಲ್ವ ಡಬಲ್ ಕ್ರೋಶೆ, ಈ ಪಾರ್ಟು 4 ಪಕ್ಕ ಮಾಡ್ತೀವಿ ಅಲ್ವಾ, ಅದು ಸ್ಟ್ಯಾಂಡಿಂಗ್ ಲೈನಲ್ಲಿರಬೇಕು, ನಮಗೆ ಸ್ಟ್ರೈಟ್ ಲೈನ್ಸ್ ಇರಬೇಕು. ಇವಾಗ ಇಲ್ಲೇನು 2 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಮತ್ತೆ 2 ಡಬಲ್ ಕ್ರೋಶೆ ಮಾಡ್ತೀನಿ ಅಲ್ವಾ, ಆ ಪಾರ್ಟು ಮಾತ್ರ ನಮಗೆ ಸ್ಲ್ಯಾಂಟಿಂಗ್ ಶೇಪಲ್ಲಿದ್ದರೆ ಒಳ್ಳೆಯದು. ನೋಡಿ, 3 ಚೈನ್ ಹಾಕೊಂಡ್ಮೇಲೆ ನಾವು ಪ್ರೀವಿಯಸ್ 2 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಮಾಡಬೇಕು ಡಬಲ್ ಕ್ರೋಶೆಗಳನ್ನ. ಗ್ಯಾಪ್ ಕೊಡಬಾರ್ದು. 3 ಚೈನ್ ಹಾಕಿದ್ದೀವಿ ಅಂತ ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ. 3 ಚೈನ್ ಹಾಕ್ಕೊಂಡು ನಾವೇನು 2 ಡಬಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೂ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಈ ರೀತಿ ಆದಮೇಲೆ ಮತ್ತೆ 3 ಚೈನು 4 ಡಬಲ್ ಕ್ರೋಶೆ. ಸೊ ಒಂದು ಕಡೆ 4 ಡಬಲ್ ಕ್ರೋಶೆ ಹಾಗೆ ಬರುತ್ತೆ. ಇನ್ನೊಂದು ಬಾಕ್ಸಲ್ಲಿ ಬಂದು 2 ಡಬಲ್ ಕ್ರೋಶೆ 3 ಚೈನು ಮತ್ತು 2 ಡಬಲ್ ಕ್ರೋಶೆನ ಒಂದು ಬಾಕ್ಸಲ್ಲಿ ಮಾಡೋದು. ನೋಡಿ, ಇದನ್ನು ಸ್ಟ್ರೈಟಾಗಿ ನೋಡ್ಕೋಬೇಕು. ಸೊ ಸ್ಟ್ಯಾಂಡಿಂಗ್ ಲೈನಲ್ಲಿ ಬರೋವಂಥ ಡಬಲ್ ಕ್ರೋಶೆಗಳನ್ನ ಸ್ಟ್ರೈಟಾಗಿ ನೋಡಿ ಮೆಷರ್ ಮಾಡಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಆದಮೇಲೆ ನೆಕ್ಸ್ಟ್ ಬರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಸ್ಲ್ಯಾಂಟಾಗಿ ನಾವು ವರ್ಕ್ ಮಾಡ್ಕೋಬೇಕು. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ ವರ್ಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಗಮನ ಇಟ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ನಾನು 2 ಚೈನ್ ಹಾಕಿದ್ದೆ ಅಲ್ವಾ, ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ 3 ಡಬಲ್ ಕ್ರೋಶೆಗಳನ್ನ ಅಷ್ಟೇ ಮಾಡ್ಕೊಂಡಿದ್ದು. ಸೊ ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಆಗತ್ತಿದು. ನೋಡಿ, ಇಲ್ಲಿ ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ 2 ಚೈನ್ ಹಾಕಿ ನಾನು ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 4 ಡಬಲ್ ಕ್ರೋಶೆ ಕಂಪ್ಲೀಟ್ 4 ಡಬಲ್ ಕ್ರೋಶೆನೇ ಮಾಡಿರೋದು. ಬಟ್ ಆಲ್ಟರ್ನೇಟಿವ್ ಆಗಿ 3 ಚೈನ್ ಹಾಕ್ಕೊಂಡು ವರ್ಕ್ ಮಾಡಿರೋ ಅಂಥದ್ದು.
ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನೀವು ಬೇಸ್ ಲೈನ್ಗೆ ಬೇಕಾದ್ರೆ ಲಾಕ್ ಮಾಡ್ಕೋಬೋದು. ನಾನಿಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿ 2ನೇ ಚೈನ್ಗೆ ನಾನು ಇನ್ನೊಂದು ಕಲರ್ ದಾರಾನ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಇಲ್ಲಿ 3 ಚೈನ್ದು ಗ್ಯಾಪ್ ಇತ್ತಲ್ವಾ, ಇದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಸ್ಟ್ರೈಟಾಗಿ ಲಾಕ್ ಆಗಬೇಕು. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಇದ್ರ ಒಳಗಡೆಗೆ ಡಬಲ್ ಕ್ರೋಶೆ 2ರಲ್ಲಿ 1 ನೋಡಿ 2 ಲೂಪ್ ಆಗುತ್ತಲ್ವ, ಈ 2 ಸಹ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ತಗೋತಾ ಇದ್ದೀನಿ. ಬೀಡನ್ನ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಮತ್ತು ಅದೇ 3 ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಬೀಡ್ ಹಾಕಿ ಡಬಲ್ ಕ್ರೋಶೆ ಮಾಡಿಕೊಂಡೆ. ಇವಾಗ ಬೀಡ್ ಹಾಕೋದಿಲ್ಲ, ಹಾಗೆ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಇವಾಗ ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಸೇಮ್ ಅಲ್ಲೇನು ನಾವು 3 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆಗೆ ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಮಾಡಿದೆ. ಇವಾಗ ಬೀಡ್ ಹಾಕೋದು ಬೇಡ, ಹಾಗೆ ಡಬಲ್ ಕ್ರೋಶೆ. ಇವಾಗ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶೆ, ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇವಾಗ ಬೀಡ್ ಹಾಕೋದು ಬೇಡ, ಹಾಗೆ ಡಬಲ್ ಕ್ರೋಶೆ. ಇವಾಗ ನಾನು ಬೀಡ್ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡಿ ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶೆ. ನೆಕ್ಸ್ಟು ಬೀಡ್ ಹಾಕ್ದೇಲೆ ಹಾಗೆ ಡಬಲ್ ಕ್ರೋಶೆ. ಇವಾಗ ಇದನ್ನು ಡೈರೆಕ್ಟಾಗಿ ಈ ರೀತಿ ಇಲ್ಲಿ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ ಇದು ಆರ್ಚು ಈ ರೀತಿ ಬರುತ್ತೆ. ಸೊ ಇವಾಗ 3 ಚೈನ್ ಇಲ್ಲಾಂದರೆ 4 ಚೈನ್ ಹಾಕ್ಕೊಳ್ಳೋಣ. ನೋಡಿ 3 ಚೈನ್ ಹಾಕಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಬಂದಿಲ್ಲ ಅಂದರೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಇವಾಗ ಇಲ್ಲಿಂದಾನೆ ಇಲ್ಲಿ ಫಸ್ಟ್ 3 ಚೈನ್ನ ಗ್ಯಾಪ್ಗೆ ವರ್ಕ್ ಮಾಡ್ಕೊಂಡ್ವಿ ಅಲ್ವಾ ಡಬಲ್ ಕ್ರೋಶೆನ, ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಮಾಡಿದ್ರೆ ಒಂದು ಬೀಡ್ ಹಾಕ್ದಲೇ ಮಾಡೋದು. ಒಟ್ಟು ಇಲ್ಲಿ ನಮಗೆ 8 ಡಬಲ್ ಕ್ರೋಶೆಗಳು ಬಂದಿದೆ. ಸೊ ಇಲ್ಲಿ 3 ಚೈನ್ನ ಗ್ಯಾಪ್ ಒಳಗಡೆಗೆ ನೋಡಿ ಎಂಡಲ್ಲೂ ಅಷ್ಟೇ ನಾನು 8 ಡಬಲ್ ಕ್ರೋಶೆ ಮಾಡಿಕೊಂಡು ಲಾಸ್ಟಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಚೈನ್ ಹಾಕ್ಕೊಳ್ಳೋಣ. 3 ಇಲ್ಲ ಅಂದರೆ 4 ಚೈನ್ ಹಾಕ್ಕೊಂಡು ಇಲ್ಲಿ ಕೊನೆಯ ಡಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತೆ ಅಲ್ವಾ, ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಸಾರಿ, ಇಲ್ಲಿ ನಾನು ಆವಾಗಲೇ 8 ಡಬಲ್ ಕ್ರೋಶೆ ಅಂತ ಹೇಳಿದೆ, ಬಟ್ 9 ಡಬಲ್ ಕ್ರೋಶೆಗಳು ಬಂದಿರೋದು ನಮಗೆ. ನೋಡಿ ಇವಾಗ 2 ಚೈನ್ ಹಾಕಿ ನಾನು ದಾರಾನ ಕಟ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ನೋಡಿ ಇದು ಸೆಕೆಂಡ್ ಲೇಯರ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ 3 ಚೈನ್ನ ಗ್ಯಾಪ್ಗೆ ನಾವೇನು ಆರ್ಚ್ ಮಾಡಿದ್ದೀವಿ ಅಲ್ವಾ, ಇಲ್ಲಿಗೆ 9 ಡಬಲ್ ಕ್ರೋಶೆಗಳು ಬಂದಿರೋದು. ಸೊ ಕರೆಕ್ಟಾಗಿ ನೋಡಿ ಇದು ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಬೇಕಾದ್ರೆ 8 ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಇದು ಸೆಕೆಂಡ್ ಲೇಯರು. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೂ ಕೂಡ ನಾನು ಬೇಸ್ ಲೈನಲ್ಲಿ ಯಾವ ಕಲರ್ನ ನಾನು ತೊಗೊಂಡಿದ್ದೆ ಅಲ್ವಾ, ಅದೇ ಕಲರ್ನ ತಗೊಂಡು ನೋಡಿ ಇಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಬೇಕು ಅಂದರೆ ಇಲ್ಲಿ ಸ್ಯಾರಿನಲ್ಲಿ ಬೇರೆ ಕಲರ್ ಇತ್ತು ಅಂದರೆ ನೀವು ಡಿಫ್ರೆಂಟ್ ಕಲರ್ ದಾರ ಕೂಡ ಬಳಸ್ಕೋಬೋದು. ಇವಾಗ ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೋಡಿ ಲಾಕ್ ಮಾಡಿದ್ವಿ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಇತ್ತಲ್ವ, ಅದ್ರ ಮೇಲ್ಗಡೆಗೆ ನಾವು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬೀಡ್ ಹಾಕ್ದಲೇ ಮಾಡಿದ್ವಿ ಅಲ್ವಾ, ಇಲ್ಲಿ ಇದ್ರ ಮೇಲ್ಗಡೆಗೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಒಂದು ಲಾಕ್. ಮತ್ತು ಇವಾಗ ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ನೋಡಿ ಬೀಡ್ ಹಾಕ್ದಲೇ ಒಂದು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ.
ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. 1 2 3. ಇದನ್ನು ಅಷ್ಟೇ ಇಲ್ಲಿ ಬೀಡ್ ಹಾಕ್ದಲೇ ಒಂದು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 3 ಚೈನು, ಇದು ಕೂಡ ಅಷ್ಟೇ. ನೆಕ್ಸ್ಟ್ ಬೀಡ್ ಹಾಕ್ದಲೇ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. 1 2 3. ಇದನ್ನು ಅಷ್ಟೇ ಬೀಡ್ ಹಾಕ್ದಲೇ ಒಂದು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಆರ್ಚ್ನ ಎಂಡ್ ಮಾಡಿದ್ವಿ ಅಲ್ವಾ, ಎಂಡ್ ಮಾಡಿದಾಗ ಒಂದು ಲಾಕ್ ಬರುತ್ತಲ್ವ, ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಇದು 3ನೇ ಲೇಯರ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ, ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು. ಮತ್ತು ಇವಾಗ 3 ಚೈನ್ ಹಾಕ್ಕೊಂಡು ಇಲ್ಲಿ 3 ಚೈನ್ದು ಲಾಕ್ ಇದೆಯಲ್ವ, ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ. 3 ಚೈನು ನಿಮಗೆ ಅಲ್ಲಿ ರೀಚ್ ಆಗಲಿಲ್ಲ ಅಂದರೆ ಒಂದು ಚೈನ್ ನೀವು ಎಕ್ಸ್ಟ್ರಾ ಹಾಕಿ ಕೂಡ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡಿ ಆದಮೇಲೆ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ಅದನ್ನು ನಾವು ಮರಿಬಾರ್ದು. ಇದೇ ಥರ ಫುಲ್ಲು ಎಲ್ಲ ಆರ್ಚ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೋಡಿ, 3 ಚೈನ್ ಹಾಕ್ಕೊಂಡು ಬೀಡನ್ನ ಹಾಕ್ದಲೇ ಇರೋ ಡಬಲ್ ಕ್ರೋಶೆ ಇದೆ ಅಲ್ವಾ, ಸೊ ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಗೊತ್ತಾಗಿಲ್ಲ ಅಂತಂದರೆ ಬೀಡ್ದು ಬಿಟ್ಟು ಬೀಡ್ ಹಾಕಿರೋ ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಮತ್ತು 3 ಚೈನು, 3 ಚೈನ್ ಹಾಕಿ ಇದು ಸಹ ನಾವು ಬೀಡ್ ಆದಮೇಲೆ ಏನು ಡಬಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ಮತ್ತೆ 3 ಚೈನು, ಇದು ಕೂಡ ಅಷ್ಟೇ ಬೀಡ್ ಹಾಕ್ದಲೇ ಇರೋ ಡಬಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕಿ ಇದು ಕೂಡ ಅಷ್ಟೇ ಕೊನೆ ಡಬಲ್ ಕ್ರೋಶೆ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಆರ್ಚ್ನ ಎಂಡ್ ಮಾಡಿದಾಗ ಒಂದು ಲಾಕ್ ಬಂದಿರುತ್ತೆ ಅಲ್ವಾ, ಆ ಲಾಕ್ನ ಮೇಲೆ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಏನು ನೋಡ್ತಾ ಇದ್ದೀರಾ, ನಾನು 2 ಆರ್ಚ್ಗಳನ್ನ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. ಸೊ ಇವತ್ತಿನ ಡಿಸೈನ್ದು ಲುಕ್ ಇದು. 2 ಆರ್ಚ್ಗಳನ್ನ ಮಧ್ಯ ನಾವೇನು ಚೈನ್ ಹಾಕಿದ್ದೀವಿ ಅಲ್ವಾ, ಅಲ್ಲಿಗೆ ಕುಚ್ಚು ಬರುತ್ತೆ. ಸೊ ಫ್ರೆಂಡ್ಸ್, ಕುಚ್ಚೆಲ್ಲ ಕಟ್ಟಿದ್ದೀನಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 550ಇಂದ 600ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಕುಚ್ಚು ಕಟ್ಟೋದಕ್ಕೆ ಬರೀ 100 ಸ್ಟ್ಯಾಂಡ್ಸ್ ಅಂದರೆ 100 ಎಳೆ ದಾರ ಅಷ್ಟೇ ನಾನು ತಗೊಂಡಿರೋದು. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಮೆಟೀರಿಯಲ್ಸ್ ಏನನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಥ್ರೂ ಕೊರಿಯರಿಂದ ನೀವಿರೋ ಜಾಗಕ್ಕೆ ಬೀಡನ್ನ ಬುಕ್ ಮಾಡ್ಕೋಬೋದು. ಹಾಗೆಯೇ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಆಪ್ಷನ್ ಬೇಕೋ ಚೂಸ್ ಮಾಡಿಕೊಂಡು ಬೀಡ್ಸ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಬೀಡ್ಸು, ಥ್ರೆಡ್ಡು, ನಮ್ಮ ಕುಚ್ಚು ರಿಲೇಟೆಡ್ ಆಗಲಿ ಟೈಲರಿಂಗ್ ರಿಲೇಟೆಡ್ ಆಗಲಿ ಎಲ್ಲ ಐಟಮ್ಸು ಸಿಗುತ್ತೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.